ಹೊನ್ಗಾನೆ ಸೊಪ್ಪು ಇದು ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ ಆದಂತಹ ಸೊಪ್ಪು. ಗದ್ದೆ ಬದಿಲಿ ಮತ್ತು ತೋಟದಲ್ಲಿ ಈ ಹಳ್ಳಿ ಕಡೆಯವ್ರಿಗೆ ಚೆನ್ನಾಗಿ ಗೊತ್ತು. ಇದನ್ನು ಹುಡ್ಕೊಂಬಂದು ಬಸ್ಸಾರು ಮಾಡ್ಕೊತೀವಿ ಜಾಸ್ತಿ. ಇದಕ್ಕೆ ಹೊನ್ಗಾನೆ ಸೊಪ್ಪು ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊಪ್ಪು ತಗೊಂಡು ಚೆನ್ನಾಗಿ ತೊಳ್ಕೊಳ್ರಿ. ಮಣ್ಣು ಜಾಸ್ತಿ ಇರುತ್ತೆ ನೋಡಿ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಕುಕ್ಕರಿಗೆ 2 ಟೊಮೆಟೊ ಹಣ್ಣು ಹೆಚ್ಚಾಕೊಳ್ರಿ. ಆಮೇಲೆ ಇದು ಹೆಚ್ಚಿರೋದನ್ನ ಹಾಕ್ಕೊಳ್ರಿ. ಆಮೇಲೆ 2 ಲೋಟ ಟೀ ಕುಡಿಯೋ ಲೋಟದಾಗ 2 ಲೋಟ ಬ್ಯಾಳಿ ಹಾಕ್ಕೊಳ್ರಿ, ತೊಗರಿ ಬೇಳೆ ಅಂತಿರಲ್ಲ ಅದು. ಆಮೇಲೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಒಂದು ವಿಷಲ್ ಹೊಡೆಸ್ಕೊಂಬನ್ನಿ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ಮು, ವಿಟಮಿನ್ನು ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ಮತ್ತು ಬಾಡಿ ಎಲ್ಲ ಹೀಟ್ ಆಗಿರುತ್ತಲ್ಲ, ಈ ಸೊಪ್ಪಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಬಾಡಿ ಹೀಟ್ ಅಂತ ಅಂತಿರ್ತೀರಲ್ಲ ಅಂಥವ್ರು ಈ ಸೊಪ್ಪನ್ನ ಜಾಸ್ತಿ ತಿನ್ನಿ. ಆಮೇಲೆ ಈಗ ರಕ್ತ ಎಲ್ಲ ಕೆಟ್ಟೋಗಿರುತ್ತೆ, ಏನೇನೋ ಚರ್ಮದಲ್ಲಿ ಗುಳ್ಳೆಗಳು, ಆ ಥರ ಸ್ಕಿನ್ ಎಫೆಕ್ಟ್ ಆ ಥರ ಎಲ್ಲ ಇರುತ್ತಲ್ಲ, ಅವರೆಲ್ಲ ಇದನ್ನು ಜಾಸ್ತಿ ಜ್ಯೂಸ್ ಮಾಡ್ಕೊಂಡೆಲ್ಲ ಕುಡೀರಿ. ಆಮೇಲೆ ಇಲ್ಲ ಅಂತ ಅಂದರೆ ಸಾರು ಮಾಡಿಕೊಂಡು ಸೊಪ್ಪು ಅಥವಾ ಬೇಯಿಸ್ಕೊಂಡು ಹಾಗೆ ತಿಂದರೂ ನಡೆಯುತ್ತೆ. ಆಮೇಲೆ ಇದು ಜೀರ್ಣ ಆಗ್ತಾ ಇರಲ್ಲ ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಅಂದರೆ ಎದೆಯಲ್ಲಿರೋ ಮೂಳೆಗಳು ಗಟ್ಟಿ ಬರೋದಕ್ಕೆ ಈ ಸೊಪ್ಪು ತುಂಬ ಹೆಲ್ಪ್ ಮಾಡುತ್ತೆ. ಬ್ಯೂಟಿ ಅಂದರೆ ಎಲ್ಲರಿಗೂ ಇಷ್ಟನೇ, ಆದರೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇದು ಮಾಡಲ್ಲ. ಸ್ವಲ್ಪ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಇರುತ್ತೆ. ಅಂಥವರು ಈ ಸೊಪ್ಪು ತಗೊಂಡು ಚೆನ್ನಾಗಿ ರುಬ್ಕೊಂಡು ಚೆನ್ನಾಗಿ ಫೇಸ್ಗೆ ಪ್ಯಾಕ್ ಮಾಡ್ಕೊಳ್ರಿ. ವಾರಕ್ಕೆ 2 ದಿನ 1 ದಿನ ಮಾಡಿಕೊಂಡ್ರು ಸಾಕು. ಮಾಡಿಕೊಂಡು ಹಚ್ಕೊಂಡು ಅದನ್ನು ಕ್ಲೀನಾಗೆ ತಣ್ಣೀರೆಲ್ಲ ವಾಶ್ ಮಾಡ್ಕೊಳ್ರಿ. ಫೇಸು ಸಾಫ್ಟಾಗಿ ಮತ್ತು ವೈಟ್ ಆಗುತ್ತೆ. ಆಮೇಲೆ ಪಿಂಪಲ್ಸು ಆ ಥರ ಎಲ್ಲ ಇದ್ದವರು ಇದನ್ನು ಫೇಸ್ ಪ್ಯಾಕ್ ಮಾಡೋದ್ರಿಂದ ಫೇಸು ಮತ್ತು ಬಾಡಿ ಕೂಡ ತುಂಬ ಸ್ಮೂತ್ ಆಗುತ್ತೆ. ಆಮೇಲೆ ಈ ಹೇರು ಎಲ್ಲ ಉದುರ್ತಿರುತ್ತೆ, ಇದು ಗ್ರೌತ್ ಆಗ್ತಾ ಇರಲ್ಲ, ಹೇರೆಲ್ಲ ಉದುರ್ತಿರುತ್ತೆ, ಬ್ಲ್ಯಾಕ್ ಇರಲ್ಲ, ಕೆಂದು ಬಣ್ಣ ಆಗಿರ್ತದೆ. ಆ ಥರ ಎಲ್ಲ ಇದ್ದವರು, ಹೇರ್ ಫಾಲ್ ಇರೋರು, ಆ ಥರ ಎಲ್ಲ ಇರೋರು ಇದನ್ನು ದಾಸವಾಳ ಸೊಪ್ಪಿನ ಜೊತೆಗೆ ರುಬ್ಕೊಂಡು ಇದನ್ನು ಹಾಕ್ಕೊಳ್ರಿ. ಇಲ್ಲ ಅಂತಂದರೆ ನೀವು ಹಚ್ಕೊಳ್ಳೋ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅದರ ಅಂಶ ಬರೋಂಗೆ ಕುಟ್ಟಿ ಜಜ್ಜಿ ಆ ಎಣ್ಣೆಗೆ ಕೊಬ್ಬರಿ ಎಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಡು ತಲೆ ಹಚ್ಕೊಳ್ರಿ. ತುಂಬ ಚೆನ್ನಾಗತ್ತೆ, ಹೇರು ತುಂಬ ಉದ್ದ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಈ ಮೊಬೈಲ್ ನೋಡಿ 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 ಕಣ್ಣೆಲ್ಲ ಉರಿ ಬಂದಿರ್ತಾವಲ್ಲ ಅಂಥವ್ರು, ಮತ್ತು ಕಣ್ಣೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿರಲ್ಲ ಅಂಥವರೆಲ್ಲ ಇದನ್ನು ಭಾಳ ತಿನ್ನಿರಿ. ಕಣ್ಣು ನಿಜವಾಗ್ಲೂ ತುಂಬ ಸ್ವಚ್ಛವಾಗಿ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದಕ್ಕೆ ನಮ್ಮ ಮಲೆನಾಡಿನಾಗೆ ಇದನ್ನೇ ಜಾಸ್ತಿ ತಿನ್ನೋದು. ಈ ಮಳೆಗಾಲದಾಗೆಲ್ಲ ನಮಗೆಲ್ಲ ಮಳೆ ಜಾಸ್ತಿ ಬರೋದಕ್ಕೆ ತರಕಾರಿಗಳು ಬರೋದಿಲ್ಲ, ಅವಾಗ ಇದೇ ಸೊಪ್ಪೆ ನಮಗೆ ಹೊಟ್ಟೆ ತುಂಬಿಸೋದು. ಹಂಗಾಗಿ ನಮ್ಮ ಮಲೆನಾಡು ಹುಡುಗರು ಎಲ್ಲ ಕಣ್ಣೆಲ್ಲ ಶುದ್ಧ ಇರ್ತಾವೆ. ಮೊಬೈಲ್ ನೋಡಿ ಕಂಪ್ಯೂಟರ್ ನೋಡಿ ಹಾಳು ಮಾಡ್ಕೊಳಕ್ಕಿಂತ ಇದನ್ನ ತಿನ್ನಿರಿ, ಚೆನ್ನಾಗಿರ್ತತಿ. ಕಣ್ಣು ಶಿಸ್ತಾಗಿ ಚಂದ ಆಕವು. ವಿಷಲ್ ಹೊಡೆಯೋಕೆ ಇಟ್ಕೊಂಡು ಇನ್ನೊಂದು ಕಡೆಗೆ ಒಂದು 4 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ರಿ. ಆಮೇಲೆ 2 ಬೆಳ್ಳುಳ್ಳಿ ಉಂಡಿನ ಹಾಗೆ ಜಚ್ಕೊಳ್ರಿ, ಸಾಕು, ರುಬ್ಬೇಡ್ರಿ, ಹಾಗೆ ಜಚ್ಕೊಳ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ನಾನೊಂದು 3 ಹಾಕೀನಿ. ಹಸಿಮೆಣ್ಸಿನ್ಕಾಯಿ ಹೆಚ್ಕೊಳ್ರಿ ನೀಟಾಗಿ. ಒಂದು ಕಡೆಗೆ ಇಟ್ಕೊಂಡು ಇನ್ನೊಂದು ಕಡೆಗೆ ಇದು ಸಾರು ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಈ ಸೊಪ್ಪಿನಲ್ಲಿ ಲೋಹದ ಅಂಶ, ಅದರಲ್ಲೂ ಬಂಗಾರದ ಅಂಶ ಈ ಸೊಪ್ಪಿನಲ್ಲಿ ಜಾಸ್ತಿ ಇರುತ್ತೆ. ಆದ್ದರಿಂದ ಇದನ್ನು ಬಂಗಾರದ ಸೊಪ್ಪು, ಹೊನ್ನಿನ ಸೊಪ್ಪು, ಹೊನ್ಗಾನೆ ಸೊಪ್ಪು ಅಂತ ಹೇಳಿ ಹೆಸರು ಬಂತು. ಆಗಿನ ಕಾಲದ ರಾಜರು ಬಂಗಾರನ ವರ್ಷಕ್ಕೊಂದ್ಸಲನಾದರೂ ತಿನ್ನಬೇಕು ಅಂತ ಹೇಳಿ ತಿಂತಿದ್ರಂತೆ. ನಮಗಿವಾಗ ಹಾಕೋಣಕ್ಕೆ ಬಂಗಾರ ಇರಲ್ಲ. ಇನ್ನು ಇವಾಗಂತೂ ಈಗಾಗಿರೋ ರೇಟಿಗೆ ನೋಡೋಕ್ಕೂ ಇರೋದಿಲ್ಲ. ಅದಕ್ಕೋಸ್ಕರ ಈ ಬಂಗಾರ ಒಂದು ವರ್ಷಕ್ಕೊಂದ್ಸಲ ತಿನ್ನಬೇಕು ಅನ್ನೋ ಏನು ಪ್ರತೀತಿ ಇದೆಯಲ್ಲ, ಈ ಸೊಪ್ಪು ತಿನ್ನೋದ್ರಿಂದ ಆ ಲೋಹದ ಅಂಶ, ಬಂಗಾರದ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ. ಆದ್ದರಿಂದ ವರ್ಷಕ್ಕೊಂದ್ಸಲನಾದರೂ ಈ ಸೊಪ್ಪನ್ನ ತಿನ್ನಿ, ಚೆನ್ನಾಗಿರುತ್ತೆ. ಲೋಹ ಇರುವಂತಹ ಏಕೈಕ ಸೊಪ್ಪು ಅಂತ ಅಂದರೆ ಹೊನ್ಗಾನೆ ಸೊಪ್ಪು. ಅದಕ್ಕೋಸ್ಕರ ಇದನ್ನು ಹೊನ್ಗಾನೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಒಂದು ಮಿಕ್ಸಿ ಜಾರ್ ತಗೊಂಡು ಖಾರ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ರಿ. ಆಮೇಲೆ ಅರ್ಧ ಉಂಡೆ ಬೆಳ್ಳುಳ್ಳಿ ಉಂಡೆ, 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಈ ಜೀರಿಗೆ 3 ಸ್ಪೂನು, ಹುಣಸೆಹಣ್ಣು 1/4 ಭಾಗದಷ್ಟು ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬನ್ನಿ. ಈ ಸೊಪ್ಪಿನಿಂದ ಹಲವಾರು ಉಪಯೋಗಗಳಿದ್ದಾವೆ. ಆ್ಯಕ್ಚುಲಿ ಅದಕ್ಕೋಸ್ಕರನೇ ಲೋಹದ ಸೊಪ್ಪು ಅಂತಲೇ ಹೇಳಿದ್ದೀನಿ ಮೊದಲೇ.
ಈ ಸೊಪ್ಪು ಆಮೇಲೆ ವೆಯ್ಟ್ ಜಾಸ್ತಿ ಇರ್ತಾರಲ್ಲ, ಅದು ಈ ಸೊಪ್ಪನ್ನ ತಿಂತಾ ಬನ್ನಿ. ಒಂದು ತಿಂಗಳಲ್ಲೇ ತುಂಬ ವೆಯ್ಟ್ ಲಾಸ್ ಆಗ್ತಾ ಹೋಗ್ತಾರೆ. ಮತ್ತು ಶೀತದ ಮೈ ಇದ್ದವರು ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು, ಯಾಕೆಂದರೆ ಇದು ತಂಪಾದ ಸೊಪ್ಪಾಗಿರೋದ್ರಿಂದ ಇದರಲ್ಲಿ ತಂಪಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೆಗಡಿ ಶೀತ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಶೀತದಂಶ ಇದ್ದವರು ಸ್ವಲ್ಪ ನೋಡ್ಕೊಂಡು ತಿನ್ನಿ. ಈ ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಮಸಾಲೆ ಸುರುಗಿ, ಆಮೇಲೆ ಬೇಯಿಸ್ಕೊಂಡಿಟ್ಟಿರೋ ನೀರು ಇರುತ್ತಲ್ಲ, ಸೊಪ್ಪು ಬೇಯಿಸ್ಕೊಂಡಿದ್ದು, ಆ ನೀರನ್ನ ಈ ಮಸಾಲೆ ಡಬ್ಬರಿಗೆ ಬಸ್ಕೊಳ್ರಿ. ಸೊಪ್ಪನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ರಿ. ಇನ್ನೊಂದು ಕಡೆಗೆ ಒಂದು ಡಬ್ರಿ ತಗೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಜ್ಕೊಂಡಿದ್ದ ಬೆಳ್ಳುಳ್ಳಿ, ಹೆಚ್ಕೊಂಡಿದ್ದ ಈರುಳ್ಳಿ, ಹೆಚ್ಕೊಂಡಿದ್ದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಮಟ್ಟ ಹಾಕಿ ಫ್ರೈ ಮಾಡ್ಕೊಂಡು, ಆಮೇಲೆ ಏನು ಸಪ್ರೇಟ್ ಬಸ್ಕೊಂಡು ಇಟ್ಕೊಂಡಿದ್ರಲ್ಲ ಸೊಪ್ಪು, ಅದನ್ನು ಹಾಕಿ ತಿರ್ಸ್ಕೊಂಡ್ರೆ ಸೊಪ್ಪು ರೆಡಿ ಆಗುತ್ತೆ. ನಮ್ಮ ಮಲೆನಾಡಿನವರಿಗಂತೂ ಇದ್ರ ಟೇಸ್ಟ್ ಗೊತ್ತು, ಬಾಯಿಗೆಲ್ಲ ನೀರು ಬಂದೇ ಇರ್ತದೆ ಆಲ್ರೆಡಿ ಇದನ್ನು ನೋಡಿ ಎಲ್ಲರಿಗೂ. ಇನ್ನೊಂದು ಕಡೆಗೆ ಸಾರು ಏನು ಹಾಕ್ಕೊಂಡಿರ್ತೀರಲ್ಲ, ಬಸ್ಕೊಂಡಿದ್ದೆಲ್ಲ, ಅದನ್ನು ನಿಮಗೆಷ್ಟು ಇದಕ್ಕೆ ಬೇಕೋ ನೀರು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅನ್ನದ ಜೊತೆ ಬಸ್ಸಾರು ಥರ ಊಟ ಮಾಡ್ತೀವಲ್ಲ, ಅನ್ನ ಮುದ್ದೆ ಜೊತೆ ತಿನ್ಬೋದು. ಸೊಪ್ಪು ಮಾತ್ರ ನಾವು ಜಾಸ್ತಿ ರೊಟ್ಟಿಗೆ ಇದನ್ನು ಯೂಸ್ ಮಾಡ್ತೀವಿ. ರೊಟ್ಟಿಗೆ ಸೊಪ್ಪು ಸೂಪರ್ ಆಗುತ್ತೆ. ನಾವೆಲ್ಲ ತಿನ್ನೋದು ರೊಟ್ಟಿ ಜೊತೆಗೆ. ನಮ್ಮ ಮಲೆನಾಡು ಜನ ತಿನ್ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡ್ಕೊಳ್ರಿ, ತಿನ್ಕೊಳ್ರಿ, ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೋಬೇಡ್ರಿ. ಯಾವಾಗಾದರೂ ಈ ಥರ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಸಿಗುವಂತಹ ಸೊಪ್ಪು ಮಿಸ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.